ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ಮುಂಬೈಗೆ ಬಂದ ಫಸ್ಟ್ ಡೇ. ನಾವು ಅಂದರೆ ಫ್ರೈಡೇ ಬಂದಿದ್ದಾಗಿತ್ತು. ಇದು ಬಂದು ಶನಿವಾರ. ಹೋದ ವರ್ಷ ಬಂದಾಗಲೂ ಕೂಡ ನಾವು ಫಸ್ಟ್ ಇದಕ್ಕೆ ಬಂದಿದ್ವಿ. ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಗೇಟ್ ವೇ ಆಫ್ ಇಂಡಿಯಾ, ತಾಜ್ ಹೋಟೆಲ್ ಮತ್ತು ಒಬೆರಾಯ್ ಹೋಟೆಲ್ ಎಲ್ಲ. ಹಾಗಾಗಿ ಇಲ್ಲಿಗೆ ಫಸ್ಟ್ ಬಂದಿದ್ದು. ಇವಾಗ ನಾವು ಸೆಕೆಂಡ್ ಟೈಮ್ ಗೇಟ್ ವೇ ಆಫ್ ಇಂಡಿಯಾಗೆ ಬರ್ತಾ ಇರೋದು. ಹೋದ ವರ್ಷ ಬಂದಾಗ ಡಿಸೆಂಬರ್ ಟೈಮಲ್ಲಿ ಬಂದಿದ್ವಿ, ಆಮೇಲೆ ಜನವರಿ ಟೈಮಲ್ಲಿ ಮನೆಗೆ ಹೋಗಿದ್ವಿ. ಬಟ್ ಈ ವರ್ಷ ಮತ್ತೆ 2026ಗೆ ಇವಾಗ ಜನವರಿಗೆ ಬಂದಿದ್ದೀವಿ. ಹೋದ ವರ್ಷ ಬಂದಾಗ ಬೋಟಿಂಗ್ ಎಲ್ಲ ಹೋಗಿದ್ವಿ, ಬಟ್ ಈ ವರ್ಷ ಬೋಟಿಂಗ್ ಎಲ್ಲ ಹೋಗಲ್ಲ. ಯಾಕಂದರೆ ಆಲ್ರೆಡಿ ಹೋದ ವರ್ಷ ನಾವು ಹೋಗಿ ಬಂದಿದ್ವಿ. ಮತ್ತು ಈ ವರ್ಷ ನಮ್ಮ ತಮ್ಮನೂ ಕೂಡ ಅಷ್ಟೇ, ಅವನಿಗೆಲ್ಲ ಹೋಗಿ ಬೋರಿಂಗ್ ಆಗಿರುತ್ತೆ, ಅದಕ್ಕೆ ಮತ್ತೆ ಬೇಡ ಅಂದ. ಸೊ ಈ ವರ್ಷ ನಾನು ಅಷ್ಟೊಂದೇನು ವಿಡಿಯೋ ಮಾಡ್ಕೊಂಡಿಲ್ಲ. ಹೋದ ವರ್ಷ ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ಎಲ್ಲ ಎಕ್ಸ್ಪ್ಲನೇಷನ್ ಮಾಡಿ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗಾಗಿ ಸ್ವಲ್ಪ ಇದಿಷ್ಟನ್ನೇ ನಾನು ವಿಡಿಯೋನ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಇನ್ನೊಂದೇನೆಂದರೆ ತಾಜ್ ಹೋಟೆಲ್ ಆಗಿರಲಿ ಮತ್ತು ಗೇಟ್ ವೇ ಆಫ್ ಇಂಡಿಯಾ ಆಗಿರಲಿ ನೋಡೋಕ್ಕೇನು ಬೇಜಾರು ಅನಿಸಲ್ಲ. ಮತ್ತು ನನ್ನ ತಮ್ಮ ಕೂಡ ಫಸ್ಟ್ ಟೈಮ್ ನೋಡಿದ್ದಾಗಿತ್ತು ಇದನ್ನು. ಹಾಗಾಗಿ ಮತ್ತೆ ನಾವು ಇದನ್ನು ಇನ್ನೊಂದ್ಸಲ ನೋಡೋಕ್ಕೆ ಬಂದ್ವಿ. ನೋಡಿ, ಇವಾಗ ನೈಟ್ ಆಗ್ತಾ ಬಂದಾಗೆ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ತಾಜ್ ಹೋಟೆಲ್ ಆಗಿರ್ಬೋದು ಮತ್ತು ಒಬೆರಾಯ್ ಹೋಟೆಲ್, ಹಾಗೆಯೇ ಈ ಕಡೆ ಗೇಟ್ ವೇ ಆಫ್ ಇಂಡಿಯಾ. ತಾಜ್ ಹೋಟೆಲ್ ಅಂತೂ ಎರಡು ಕಣ್ಣು ಸಾಲ್ತಿಲ್ಲ ನೋಡೋಕ್ಕೆ, ಅಷ್ಟೊಂದು ಚೆನ್ನಾಗಿ ಕಾಣಿಸ್ತಿದೆ. ಇಲ್ಲಿಂದ ಸ್ವಲ್ಪ ಫೋಟೋಸ್ ಮತ್ತು ವೀಡಿಯೋಸ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನೆಕ್ಸ್ಟು ಕಾಲಾಗೂಡ ಫೆಸ್ಟಿವಲ್ ಅಂತ ನಡೆಯುತ್ತೆ ಮುಂಬೈಯಲ್ಲಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಪರ್ಸ್ನಲ್ ಆಗಿ. ನನಗೆ ಹೋದ ವರ್ಷ ಬಂದಾಗಲೂ ಕೂಡ ಸಿಕ್ಕಿತ್ತು, ಬಟ್ ಈ ವರ್ಷ ಬಂದಾಗಲೂ ಕೂಡ ಸಿಕ್ಕಿದೆ. ಮನಸ್ಸಲ್ಲಿ ಅನ್ಕೊತಿದ್ದೆ ನನಗೆ ಸಿಗಬೇಕು ಅಂತ. ನೋಡಿದರೆ ಅದು ಸಿಕ್ಬಿಡ್ತು. ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಯಿತು ನನಗೆ. ಇದು ನಮ್ಮ ಏಷ್ಯಾ ಖಂಡದಲ್ಲೇ ನಡೆಯುವ ಅತಿ ದೊಡ್ಡ ಬಹುಶಿಸ್ತಿನಿಂದ ನಡೆಯುವ ಒಂದು ಆರ್ಟ್ ಫೆಸ್ಟಿವಲ್ ಆಗಿದೆ. ಇಲ್ಲಿ ನೀವು ನೋಡ್ತಿರ್ಬೋದು, ಬಾಟ್ಲನ್ನು ಯೂಸ್ ಮಾಡಿ ಮತ್ತು ಅದರ ಮೇಲಿನ ಕ್ಯಾಪನ್ನೆಲ್ಲ ಯೂಸ್ ಮಾಡಿ ಈ ಎಂಟ್ರೆನ್ಸನ್ನು ರೆಡಿ ಮಾಡಿದ್ದಾರೆ. ನೆಕ್ಸ್ಟು ಇಲ್ಲಿ ತೋರಿಸ್ತೀನಿ. ಇಲ್ಲಿ ಮುಂಬೈ ಫಿಲ್ಮ್ ಸಿಟಿಯನ್ನು ಈ ರೀತಿಯಾಗಿ ಮಾಡಿ ತೋರಿಸಿದ್ದಾರೆ. ಹಾಗೆಯೇ ಇಲ್ಲಿ ನೀವು ಈ ಕಾಲಾಗೂಡ ಫೆಸ್ಟಿವಲ್ 9 ದಿನ ನಡೆಯುತ್ತೆ. ಬಟ್ ಹೋದ ವರ್ಷ ಬಂದಾಗ ತುಂಬ ರೀತಿಯ ಕುದುರೆಗಳನ್ನೆಲ್ಲ ಮಾಡಿದರು. ನೋಡೋಕ್ಕೆ ಎರಡು ಕಣ್ಣೇ ಸಾಲ್ತಾ ಇರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಬಟ್ ನಾವು ಆವಾಗ ಬಂದಾಗ 8th ಡೇ 9th ಡೇ ಇರುತ್ತಲ್ವ, ಆ ಥರ ಟೈಮಲ್ಲಿ ಬಂದಿದ್ವಿ. ಬಟ್ ಈ ವರ್ಷ ಫಸ್ಟ್ ಸ್ಟಾರ್ಟಿಂಗಲ್ಲೇ ಬಂದಿದ್ದೀವಿ. ಫಸ್ಟ್ ಡೇ ಏನು ಅನಿಸುತ್ತೆ ನಾವು ಬಂದಾಗ. ಹಾಗಾಗಿ ಅಷ್ಟೊಂದು ರೆಡಿಯಾಗಿರಲಿಲ್ಲ. ಬಟ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಈ ವರ್ಷವೂ ಕೂಡ. ಯುನೀಕ್ ಆಗಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ನಾವು ಹೋದ ವರ್ಷ ಬಂದಾಗ ನಮಗೆ ಕಾಲಾಗೂಡ ಫೆಸ್ಟಿವಲ್ ಸಿಕ್ಕಿತ್ತು, ಬಟ್ ಅಂದ್ಕೊಂಡು ಬಂದಿದೆ ನಾನು ಈ ವರ್ಷ ಸಿಗಬೇಕು ಅಂತ ಅಂದ್ಬಿಟ್ಟು. ನೋಡಿದರೆ ಈ ವರ್ಷವೂ ಕೂಡ ಕಾಲಾಗೂಡ ಫೆಸ್ಟಿವಲ್ ನಮಗೆ ಸಿಕ್ತು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ಇದೊಂಥರ ಯುನೀಕ್ ಆಗಿರುತ್ತೆ ಮುಂಬೈನ ಕಾಲಾಗೂಡ ಫೆಸ್ಟಿವಲ್. ಹಾಗೆಯೇ ನೆಕ್ಸ್ಟ್ ನೀವು ಇಲ್ಲಿ ನೋಡ್ತಿರ್ಬೋದು, ಪ್ರತಿ ವರ್ಷವೂ ಕೂಡ ಅಷ್ಟೇ ಈ ರೀತಿಯಾದ ಯುನೀಕ್ ಆಗಿರುವಂಥ ಒಂದು ಕಾರನ್ನು ಮಾಡಿರ್ತಾರೆ. ಹೋದ ವರ್ಷ ಅಂಬಾಸಿಡರ್ ಕಾರನ್ನು ನಿಲ್ಲಿಸಿದ್ರು. ತುಂಬ ಚೆನ್ನಾಗಿತ್ತು. ನಾನು ಫೋಟೋಸ್ ಎಲ್ಲ ತೊಗೊಂಡಿದ್ದೆ. ನಿಮಗೆ ಹೋದ ವರ್ಷದ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ. ನಾವಂತೂ ಎಲ್ಲ ಆಟಗಳ ಹತ್ರ ನಿಂತು ಫೋಟೋಸ್ನ ತಗೋತಿದ್ವಿ. ಹಾಗೆಯೇ ಇಲ್ಲಿ ನನ್ನ ತಮ್ಮ ಮತ್ತು ತಂಗಿ ಇಬ್ಬರು ಫೋಟೋಸ್ನ ತಗೋತಾ ಇದ್ದಾರೆ. ನಾನು ಮಧ್ಯದಲ್ಲಿ ಪ್ರತಿಯೊಂದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋದರೆ ನಿಮಗೆ ಅಷ್ಟು ಇಂಟ್ರೆಸ್ಟ್ ಇರಲ್ಲ. ಹಾಗಾಗಿ ತೋರಿಸ್ತಾ ಹೋಗ್ತೀನಿ, ನೀವೆಲ್ಲವನ್ನು ನೋಡ್ತಾ ಹೋಗಿ. ಕೆಲವೊಂದು ಕಡೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ನೋಡಿ, ಮಮ್ಮಿ ಮೂವಿಲಿ ಗೋಲ್ಡ್ ನೋಡಿದ ಹಾಗೆ ಅನ್ಸುತ್ತೆ ಅಲ್ವಾ? ಈ ರೀತಿಯ ಶಾಪ್ಗಳೆಲ್ಲ ತುಂಬ ಬಂದಿರುತ್ತೆ. ಬಟ್ ನಾ ವಿಡಿಯೋ ಲೆಂತಿ ಆಗುತ್ತೆ ಅಂದ್ಬಿಟ್ಟು ಎಲ್ಲವನ್ನ ಮಾಡ್ಕೊಂಡಿಲ್ಲ. ಹಾಗೆಯೇ ಇಲ್ಲಿ ವೇಸ್ಟ್ ಆಗಿರೋ ಪ್ರಾಡಕ್ಟ್ಗಳನ್ನು ರೀಯೂಸ್ ಮಾಡಿ ಯಾವ ರೀತಿಯಾಗಿ ಆರ್ಟನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಈ ಫೆಸ್ಟಿವಲ್ ಬಗ್ಗೆ ಇವರು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. And each tube rotates around the pipe. You can prepare yourself and look at the waste that you want to do. Nice one. Thank you.
ಟಚ್ ಕಾಶು ನೆಕ್ಸ್ಟ್ ಇಲ್ಲಿ ನಮ್ಮ ದೇಹದಲ್ಲಿ ಇರುವಂಥ 7 ಚಕ್ರವನ್ನು ಮಾಡಿದ್ದಾರೆ. चक्र आप सब सीसीटीवी के निगरानी में है. अगर आपको याद ಫೋಟೋ ವೇಸ್ಟ್ ಗ್ರೀನ್ ಬಾಟಲ್ ಇರುತ್ತಲ್ವ ಅದನ್ನು ಯೂಸ್ ಮಾಡಿ ಫ್ರಾನ್ಸ್ನ ಮಾಡಿದ್ದಾರೆ, ಗ್ರೀನ್ ಫ್ರಾನ್ಸ್ನ. ವಾವ್, ಇದು ಗ್ರೀನ್ ವೇಸ್ಟ್ ಬಾಟಲ್ ಇರುತ್ತಲ್ವ ಅದನ್ನು ರೀಯೂಸ್ ಮಾಡಿ ಮಾಡಿರುವಂಥದ್ದು. ಎಲ್ಲ ಅಲ್ಲ? लूडो ಹಾಂ, ಲೂಡೋ, ಕ್ರಿಕೆಟು, ಬುಗರಿ, ಹೌದೇ. ಇಲ್ಲಿ ಇದಾರಲ್ವ ಇವರು ಕಾಂಟೆಂಟ್ ಕ್ರಿಯೇಟರ್ ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ನಿಮಗೇನಾದರೂ ಗೊತ್ತಿದ್ರೆ ನೀವು ಕಮೆಂಟ್ ಮಾಡ್ಬೋದು. ಸೊ ಈ ಕಾಲಾಗೌಡ ಫೆಸ್ಟಿವಲ್ ನನಗಂತೂ ಪರ್ಸ್ನಲ್ ಆಗಿ ತುಂಬ ಇಷ್ಟ. ಹಾಗೆಯೇ ನಿಮಗೆ ಹೇಗೆ ಅನಿಸ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವತ್ತಿನ ವೀಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.